ನಮಸ್ತೆ ಗುರು, ವೆಲ್ಕಮ್ ಟು ರಾಜು ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತಿಲ್ಲರಿಗೂ. IPL 2024 ಇನ್ನು ಕೆಲವೇ ದಿನಗಳು ಬಾಕಿ ಇದ್ದಾವೆ. ಸೊ ಈ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ನಲ್ಲಿ ಯಾರು ಆಗ್ತಾರೆ ಗುರು ಆರೆಂಜ್ ಕ್ಯಾಪ್ ಹೋಲ್ಡರು? 10 ಟೀಮಲ್ಲಿ 10 ಪ್ಲೇಯರ್ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಫೈನಲ್ ನನ್ನ ಪ್ರೊಡಿಕ್ಷನ್ ಯಾರು ಆಗ್ತಾರೆ IPL 2024 ಅಲ್ಲಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಅಂತೇಳಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ಫಟಾಫಟ್ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿದ್ರೆ ನನಗೆ ಜಾಸ್ತಿ ಎಕ್ಸ್ಟ್ರಾ ಮೋಟಿವೇಶನ್ ಆಗುತ್ತೆ ಮತ್ತು ಈ ಒಂದು ವಿಡಿಯೋ ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ. ಈಗಲೇ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುರು. IPL ಬರ್ತಾ ಇದೆ. ಸೊ ಈ ಒಂದು IPL ವರ್ಷಗೆಲ್ಲ 10K ಸಬ್ಸ್ಕ್ರೈಬರ್ಸ್ ಆಗ್ತಾರಾ? ಸೊ ಫಟಾಫಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನೋಡೋಣ. ಸೊ ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ DC ಟೀಮ್ ಬಗ್ಗೆ. DCಯಲ್ಲಿ ನಾನು ರಿಷಬ್ ಪಂತ್ ಅವ್ರನ್ನ ಪಿಕ್ ಮಾಡಲಾಗುರು. ಸೊ ರಿಯಾಲಿಟಿ ಬಗ್ಗೆ ಮಾತಾಡಬೇಕಾದ್ರೆ ರಿಷಬ್ ಪಂತ್ ಅವರು ಸಾಕಷ್ಟು ದಿನದಿಂದ ಕ್ರಿಕೆಟ್ ಅನ್ನು ಮಿಸ್ ಮಾಡಿದ್ದಾರೆ. ಲೇಟೆಸ್ಟ್ ಆಗಿ DC ಕ್ಯಾಂಪಲ್ಲಿ ಜಾಯ್ನ್ ಆಗಿದ್ದಾರೆ. ನೆಟ್ನಲ್ಲಿ ಸಾಕಷ್ಟು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಬಟ್ ನಾನು DC ಟೀಮ್ ಕಡೆಯಿಂದ ಪಿಕ್ ಮಾಡ್ತೀನಿ ಡೇವಿಡ್ ಡೈನಾಮಿಕ್ ವಾರ್ನರ್ನ. ಸೊ ವಾರ್ನರ್ ಕ್ವಾಲಿಟಿ ಪ್ಲೇಯರ್, ಲಾಸ್ಟ್ ವರ್ಷ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ರು, ಆದರೆ ಸ್ಟ್ರೈಕ್ ರೇಟ್ ಕಡಿಮೆ ಇತ್ತು. ಈ ವರ್ಷ ಕ್ಯಾಪ್ಟನ್ಸಿ ಮಾಡ್ತಾ ಇಲ್ಲ, ರಿಷಬ್ ಪಂತ್ ಅವರು ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ. ಸೊ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ಇರಲ್ಲ, ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ, ನೋ ಡೌಟು. ನೆಕ್ಸ್ಟ್ ನಾವಿಲ್ಲಿ SRS ಟೀಮ್ ಕಡೆಯಿಂದ ನಾನು ಪಿಕ್ ಮಾಡ್ತೀನಿ ಇಲ್ಲಿ ಮಯಾಂಕ್ ಅಗರ್ವಾಲ್ ಅವ್ರನ್ನ. ಸೊ ಮಯಾಂಕ್ ಅಗರ್ವಾಲ್ ಅವರು ಲಾಸ್ಟ್ ವರ್ಷ ಫ್ಲಾಪ್ ಆಗಿದ್ರು, ಬಟ್ ಪ್ಲೇಯರ್ ಹತ್ರ ಬರೋಬ್ಬರಿ ಕ್ವಾಲಿಟಿ ಇದೆ. ಸೊ ಇನ್ನೂ ಅಲ್ಲಿ ಟ್ರಾವಿಸ್ ಹೆಡ್ ಇದ್ದಾರೆ, ಬಟ್ ಟ್ರಾವಿಸ್ ಹೆಡ್ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ನಲ್ಲಿ ಫೈರ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಬಟ್ ಅದೇ ಒಂದು ಫಾರ್ಮ್ ಈ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ IPL ಅಲ್ಲಿ ಕಂಟಿನ್ಯೂ ಮಾಡ್ತಾರಾ ಅಥವಾ ಇಲ್ಲ ಅಂತೇಳಿ ವೆಯ್ಟ್ ಮಾಡಮ್ಮ. ನೆಕ್ಸ್ಟ್ ಟೀಮ್ ಪಂಜಾಬ್ ಕಿಂಗ್ಸ್ ಬಗ್ಗೆ ಮಾತಾಡೋಣ. ಸೊ ಈ ಒಂದು ಟೀಮಲ್ಲಿ ನಾನಿಲ್ಲಿ ಪಿಕ್ ಮಾಡ್ತೀನಿ. ಸೊ ನೋ ಡೌಟ್ ಗಬ್ಬರ್ ಶಿಖರ್ ಧವನ್ ಪಿಕ್ ಮಾಡ್ತೀನಿ ಗುರು. ಆ ಒಂದು ಕನ್ಸಿಸ್ಟೆಂಟ್ ಅನ್ನ ಮೇಂಟೈನ್ ಮಾಡ್ತಾರೆ. ಶಿಖರ್ ಧವನ್ ಸಹ ಸಾಕಷ್ಟು ಕ್ರಿಕೆಟ್ ಅನ್ನು ಮಿಸ್ ಮಾಡಿದ್ದಾರೆ, ಬಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಈ ಒಂದು IPL 2024 ಅಂತೇಳಿ ವೆಯ್ಟ್ ಮಾಡಮ್ಮ. ನೆಕ್ಸ್ಟ್ ನಾವಿಲ್ಲಿ KKR ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ. KKR ಟೀಮಲ್ಲಿ ಅಲ್ಲಿ ವೆಂಕಟೇಶ್ ಅಯ್ಯರ್ ಮತ್ತು ಶ್ರೇಯಸ್ ಅಯ್ಯರ್ ಇದ್ದಾರೆ. ಬಟ್ ಶ್ರೇಯಸ್ ಅಯ್ಯರ್ಗೆ ಸಾಕಷ್ಟು ಇಂಜರಿ ಆಗ್ತಾ ಇದೆ. ಬಟ್ ಲೇಟೆಸ್ಟ್ ರಿಪೋರ್ಟ್ನ ಪ್ರಕಾರ ಶ್ರೇಯಸ್ ಅಯ್ಯರ್ ಅವರು ಫೈನ್ ಅಂಡ್ ಫಿಟ್ ಮತ್ತು IPL ನ ಎಲ್ಲ ಮ್ಯಾಚ್ಗಳನ್ನ ಆಡ್ತಾರೆ ಅಂತ ರಿಪೋರ್ಟ್ ಬರ್ತಾ ಇದೆ. ಸೊ ನಾನು ಪಿಕ್ ಮಾಡ್ತೀನಿ ವೆಂಕಟೇಶ್ ಅಯ್ಯರ್ ಗುರು. ನೆಕ್ಸ್ಟ್ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಟೀಮಲ್ಲಿ ಬೆಂಕಿ ಪ್ಲೇಯರ್ ಇದ್ದಾರೆ. ಯಶಸ್ವಿ ಜೈಸ್ವಾಲ್ ಮತ್ತು ಜಾಸ್ ಬಟ್ಲರ್ ಇದ್ದಾರೆ. ಬಟ್ ಬಟ್ಲರ್ ಫಾರ್ಮ್ ರೀಸೆಂಟ್ ಆಗಿ ಸರಿಯಾಗಿಲ್ಲ, ಬಟ್ ಯಶಸ್ವಿ ಜೈಸ್ವಾಲ್ ಫೈರ್ ಆಗಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ಬಟ್ ನಾನು ಪಿಕ್ ಮಾಡ್ತೀನಿ ಯಶಸ್ವಿ ಜೈಸ್ವಾಲ್ ಅವ್ರನ್ನ. ಸೊ ನೆಕ್ಸ್ಟ್ ಟೀಮ್ ಬರುತ್ತೆ LSG ಲಕ್ನೋ ಸೂಪರ್ ಜೈಂಟ್ ಟೀಮಲ್ಲಿ. ನಾನು ಇಲ್ಲಿ ಪಿಕ್ ಮಾಡಲ್ಲ, KL ರಾಹುಲ್ ಅವರಿಗೆ ಪಿಕ್ ಮಾಡಲ್ಲ ಗುರು. ಯಾಕೆಂದ್ರೆ ಈ ವರ್ಷ KL ರಾಹುಲ್ ಅವರು ನಂಬರ್ 4 ಸ್ಲಾಟಲ್ಲಿ ಆಡ್ತಾರೆ. ಅದಕ್ಕೋಸ್ಕರ ಅವರಿಗೆ ಎಷ್ಟು ಬಾಲ್ ಸಿಗ್ತವೆ ಗೊತ್ತಿಲ್ಲ, ಬಟ್ ನಾನಿಲ್ಲಿ ಪಿಕ್ ಮಾಡ್ತೀನಿ ದೇವದತ್ ಪಡಿಕಲ್ ಅವರನ್ನ ಪಿಕ್ ಮಾಡ್ತೀನಿ ಗುರು. ಪಡಿಕಲ್ ಡೊಮೆಸ್ಟಿಕಲ್ಲಿ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅದೇ ಒಂದು ಫಾರ್ಮ್ನ ಈ ಒಂದು IPL 2024 ಅಲ್ಲಿ ಕಂಟಿನ್ಯೂ ಮಾಡಲಿ ಅಂತೇಳಿ ಹೋಪ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಟೀಮ್ ಬರುತ್ತೆ ಗುಜರಾತ್ ಟೈಟನ್ಸು. ಸೊ ಈ ಟೀಮಲ್ಲಿ ಯಾರಿದ್ದಾರೆ ನನ್ನದನ್ನು ಶುಭ್ಮನ್ ಗಿಲ್ ಅವರು. ಸೊ ಬೆಂಕಿ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಶುಭ್ಮನ್ ಗಿಲ್ ಅವರು. ಡೆಫಿನೆಟ್ ಆಗಿ ಈ ವರ್ಷ ಸಹ ಶುಭ್ಮನ್ ಗಿಲ್ ಅವರು ಆ ಒಂದು ಆರೆಂಜ್ ಕ್ಯಾಪ್ ಹೋಲ್ಡರ್ ಲಿಸ್ಟಲ್ಲಿ ಇದ್ದೇ ಇರ್ತಾರೆ ಗುರು. ನೆಕ್ಸ್ಟ್ ಮುಂಬೈ ಇಂಡಿಯನ್ಸ್ ಟೀಮ್ ಕಡೆಯಿಂದ ನಾನಿಲ್ಲಿ ಪಿಕ್ ಮಾಡ್ತೀನಿ ಸೂಪರ್ ಹಿಟ್ ಶರ್ಮಾ ಅವರನ್ನ ಪಿಕ್ ಮಾಡ್ತೀನಿ ಗುರು. ರೋಹಿತ್ ಶರ್ಮಾ ಅವರ ಪಿಕ್ ಮಾಡ್ತೀನಿ. ರೋಹಿತ್ ಶರ್ಮಾ ಅವರು IPL ಅಲ್ಲಿ ಅಂತ ಪ್ರಯೋಗಗಳಾಗಿ ಪರ್ಫಾರ್ಮೆನ್ಸ್ ಕೊಡಲ್ಲ, ಬಟ್ ಯಾಕೋ ಏನೋ ಈ ವರ್ಷ ರೋಹಿತ್ ಶರ್ಮಾ ಅವರು ಫೈರ್ ಪವರ್ ಆಗಿ ಬ್ಯಾಟಿಂಗ್ ಮಾಡ್ತಾ ಕಾಣ್ತದೆ. ಅದಕ್ಕೋಸ್ಕರ ರೋಹಿತ್ ಶರ್ಮಾ ಅವರ ಪಿಕ್ ಮಾಡ್ತೀನಿ. ನೆಕ್ಸ್ಟ್ ಟೀಮ್ ಬರುತ್ತೆ CSK ಟೀಮು. CSKದಲ್ಲಿ ನಾನಿಲ್ಲಿ ಪಿಕ್ ಮಾಡ್ತೀನಿ ಋತುರಾಜ್ ಗಾಯಕ್ವಾಡ್ ಕ್ಲಾಸಿ ಮತ್ತು ಟೆಕ್ನಿಕಲ್ ಪ್ಲೇಯರು. ಅದೇ ರೀತಿಯಾಗಿ CSK ಟೀಮಲ್ಲಿ ಇನ್ನೊಬ್ಬ ಪ್ಲೇಯರ್ ಇದ್ದಾರೆ, ಯಾರಪ್ಪ ಅಂದರೆ ರಚಿನ್ ರವೀಂದ್ರ ಅವರು. ಸೊ ಆದರೆ CSK ಮ್ಯಾನೇಜ್ಮೆಂಟ್ ರಚಿನ್ ರವೀಂದ್ರರಿಗೆ ಓಪನಿಂಗ್ ಆಡಿಸಿದ್ರೆ ಡೆಫಿನೆಟ್ ಆಗಿ ಚಾನ್ಸ್ ಇರುತ್ತೆ ರಚಿನ್ ರವೀಂದ್ರರು ಆ ಒಂದು ಆರೆಂಜ್ ಕ್ಯಾಪ್ ಹೋಲ್ಡರ್ ಲಿಸ್ಟಲ್ಲಿ. ಯಾಕೆಂದರೆ ರಚಿನ್ ರವೀಂದ್ರ ಫೈರ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಆದರೆ ಇಂಟರ್ನ್ಯಾಷನಲ್ ಕ್ರಿಕೆಟೇ ಬೇರೆ ಮತ್ತು ಈ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ IPL ಬೇರೆ. ಅದೇ ರೀತಿಯಾಗಿ ರಚಿನ್ ರವೀಂದ್ರರಿಗೆ ಈ ಒಂದು IPL ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ನೋಡಬೇಕು ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಾರೆ ರಚಿನ್ ರವೀಂದ್ರ ಅಂತೇಳಿ. ನೆಕ್ಸ್ಟ್ ಟೀಮ್ ಬರುತ್ತೆ ನಮ್ಮ RCB ಟೀಮು. RCBಯಲ್ಲಿ ಸಾಕಷ್ಟು ಪ್ಲೇಯರ್ ಇದ್ದಾರೆ. ಕ್ಯಾಪ್ಟನ್ ಫಾಫ್ ಡುಪ್ಲೆಸ್ ಇದ್ದಾರೆ ಮತ್ತು ಕಿಂಗ್ ವಿರಾಟ್ ಕೊಹ್ಲಿ ಇದ್ದಾರೆ. ಅದೇ ರೀತಿಯಾಗಿ ರಜತ್ ಪಾಟಿದಾರ್ ಸಹ ಇದ್ದಾರೆ. ಬಟ್ ನಾನಲ್ಲಿ ಪಿಕ್ ಮಾಡ್ತೀನಿ ದ ಕಿಂಗ್ ವಿರಾಟ್ ಕೊಹ್ಲಿಗೆ ಪಿಕ್ ಮಾಡ್ತೀನಿ ಗುರು. ಸೊ ಆಫ್ಟರ್ ಲಾಂಗ್ ಟೈಮ್ ಬರ್ತಾ ಇದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಆ ಒಂದು ರೆಕಾರ್ಡ್ ಬ್ರೇಕಿಂಗ್ 973 ರನ್ಸ್ ನ ಬ್ರೇಕ್ ಮಾಡ್ತಾರ ವಿರಾಟ್ ಕೊಹ್ಲಿ ಅವರು. ಪ್ರತಿಯೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸೊ ಓವರ್ ಆಗಿ ನನ್ನ ಪ್ರಕಾರ ಈ ಒಂದು IPL 2024 ಅಲ್ಲಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಲಿಸ್ಟ್ ಅಲ್ಲಿ ಫಸ್ಟ್ ನಂಬರ್ 1 ವಿರಾಟ್ ಕೊಹ್ಲಿ, ನೆಕ್ಸ್ಟ್ ಯಶಸ್ವಿ ಜೈಸ್ವಾಲ್, ಅದೇ ರೀತಿಯಾಗಿ ಥರ್ಡ್ ಶುಭ್ಮನ್ ಗಿಲ್. ಈ 3 ಪ್ಲೇಯರ್ಗಳು ನನ್ನ ಪ್ರಕಾರ ಈ IPL 2024 ಅಲ್ಲಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಲಿಸ್ಟ್ ಅಲ್ಲಿ ಇದ್ದೇ ಇರ್ತಾರೆ. ಸೊ ನಿಮ್ಮ ಪ್ರಕಾರ ಈ ಒಂದು IPL 2024 ಅಲ್ಲಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಯಾರಾಗ್ತಾರೆ ಅಂತೇಳಿ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ ಗುರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.